ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀಕಾಂತ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಗುರು ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರೆ ಬನ್ನಿ, ಅದ್ರಲ್ಲಿ ಯಾರು ಡಿಸರ್ವ್ ಪ್ಲೇಯರ್ಸ್ ಇದಾರೆ ಅಥವಾ ಇಲ್ವಾ ಏನಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಟೀಮ್ಸ್ ಸ್ಕ್ವಾಡ್ ನ ಅನೌನ್ಸ್ ಮಾಡಿತ್ತು ಚಾಂಪಿಯನ್ಸ್ ಟ್ರೋಫಿ 2025. ಬಟ್ ನಮ್ಮ ಇಂಡಿಯಾಗೆ ಸ್ವಲ್ಪ ಲೇಟ್ ಮಾಡಿದ್ವಿ. ಇನ್ನೂ ಟೈಮ್ ಇದೆ, ಬಟ್ ಆದ್ರೂ ಏನೋ ಒಂದ್ ಸ್ವಲ್ಪ ತಡವಾಗಿ ಮಾಡಿದ್ದಾರೆ. ಇನ್ನು ಚೇಂಜಸ್ ಮಾಡ್ಕೊಳ್ಳೋಷ್ಟು ಟೈಮ್ ಇನ್ನೂ ಅವಕಾಶ ಕೂಡ ಇದೆ. ಬನ್ನಿ, ಈಗ ಅದರಲ್ಲಿ ಯಾರು ಡಿಸರ್ವ್ ಪ್ಲೇಯರ್ಸ್ ಇದಾರೆ, ಯಾರಿಲ್ಲ, ಅಥವಾ ಯಾರು ಬರ್ಬೇಕಾಗಿತ್ತು ಟೀಮ್ ಅಲ್ಲಿ, ಯಾಕಿದ್ದಾರೆ ಇವರು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ ಗಾಯ್ಸ್. ಗುರು, ಚಾಂಪಿಯನ್ಸ್ ಟ್ರೋಫಿ 2025 ಇಂಡಿಯಾ ಸ್ಕ್ವಾಡ್ ಯಾವ ತರ ಇದೆ ಅಂತಂದ್ರೆ, ರೋಹಿತ್ ಶರ್ಮಾ, ಶುಭಂ ಗಿಲ್, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ರಾಹುಲ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಹರ್ದೀಪ್ ಸಿಂಗ್. ಇಲ್ಲಿ ಆಲ್ಮೋಸ್ಟ್ ಈ ಸ್ಕ್ವಾಡ್ ಕಂಪೇರ್ ಮಾಡಿದ್ರೆ 2023 ವರ್ಲ್ಡ್ ಕಪ್ ಅಲ್ಲಿ ಏನಾಡಿದ್ರು ಆಲ್ಮೋಸ್ಟ್ ಸೇಮ್ ಇದೆ. ಒಂದು 5 ಮೆಂಬರ್ಸ್ ಮಾತ್ರ ಚೇಂಜ್ ಆಗಿರೋದು. ಪ್ಲೇಯಿಂಗ್ ಲೆವೆಲ್ ಕೂಡ ಒಂದು 2-3 ಚೇಂಜ್ ಆಗಿರೋದು. ಅವ್ರು ಯಾರಪ್ಪ ಅಂದ್ರೆ ಯಶಸ್ವಿ ಜೈಸ್ವಾಲ್. ಇದು ಟೆಸ್ಟ್ ಅವ್ರು ಇನ್ನೂ ಓಡಿಐಗೆ ಡೆಬ್ಯೂಟೇ ಮಾಡಿಲ್ಲ. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಡೆಬ್ಯೂಟ್ ಮಾಡದೇನೆ ICC ಟೂರ್ನಮೆಂಟ್ ಹಾಕೊಂಡಿದ್ದಾರೆ ಅಂದ್ರೆ ಅವ್ರು ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿರ್ಬೇಕು, ಅವ್ರಿಗೆ ಆಮೇಲೆ ಯಾವ ತರ ಇಂಡಿಯಾ ಟ್ರಸ್ಟ್ ಇಟ್ಟಿರ್ಬೋದು, ನಂಬಿಕೆ ಇಟ್ಟಿರ್ಬೋದು ಅವ್ರ ಮೇಲೆ ಅಂತ ತಿಳ್ಕೊಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಇವರು ಯಶಸ್ವಿ ಜೈಸ್ವಾಲ್ ಮುಂಚೆನೆ ಯುವರಾಜ್ ಸಿಂಗ್ ಅವರು ಈ ತರ ಆಗಿತ್ತು. ICC ಟೂರ್ನಮೆಂಟ್ ಡೆಬ್ಯೂಟ್ ಮಾಡಿದ್ರೆ ICC ಟೂರ್ನಮೆಂಟ್ ಗೆ ಸೆಲೆಕ್ಟ್ ಆಗಿದ್ದು. ಇದು ಇವರು ಸೆಕೆಂಡ್ ಆಗ್ತಾರೆ. ಇನ್ನು ರಿಷಬ್ ಪಂತ್ 2023 ವರ್ಲ್ಡ್ ಕಪ್ ಅಲ್ಲಿ ಇಂಜರ್ ಆಗಿದೆ. ಅದು ಬೇಕಂದ್ರೆ ವಾಷಿಂಗ್ಟನ್ ಸುಂದರ್ ಇದೆ ಮೊದಲನೇದು. 2024 ಎಲ್ಲ ಆಡಿದರೆ, ಓಡಿ ಎಲ್ಲ ಆಡಿದರೆ, ಬಟ್ ಟೂರ್ನಮೆಂಟ್ ಯಾವ ಆಡಿದ್ದಿಲ್ಲ, ವರ್ಲ್ಡ್ ಕಪ್ ಅಲ್ಲಿ ಇದ್ದಿಲ್ಲ. ಮತ್ತೆ ಅಕ್ಷರ್ ಪಟೇಲ್ ಕೂಡ ಸೆಲೆಕ್ಟ್ ಆಗಿದ್ರು. ಅಕ್ಷರ್ ಪಟೇಲ್ ಬಟ್ ಏನೋ ಇಂಜುರಿ ಸಮಸ್ಯೆ ಅಂತ ಅಲ್ಲಿ ಅವ್ರನ್ನ ಸ್ಕ್ವಾಡಿಂದ ಆಚೆ ಆಗ್ಬಿಟ್ಟಿದ್ರು. ಇನ್ನು ನೆಕ್ಸ್ಟ್ ಲಾಸ್ಟ್ ಹರ್ಷದೀಪ್ ಸಿಂಗ್ ಅಂತೂ ಇನ್ನು ರೀಸೆಂಟ್ ಆಗಿ ಬರ್ತಾ ಇದ್ದಾರೆ. ಅವ್ರಿಗೆ ವರ್ಲ್ಡ್ ಕಪ್ಗೆ ಅಷ್ಟು ಪ್ರಿಫರೆನ್ಸ್ ಇದ್ದಿಲ್ಲ, ಓಡಿ ಆಡ್ತಾ ಇದ್ದಿಲ್ಲ ಅಷ್ಟೊಂದು. ಅವಾಗ 24 ಆಡಿದ್ದಾರೆ. ಇನ್ನು ಅವರು ICC ಟೂರ್ನಮೆಂಟ್ ಅಲ್ಲಿ ರೀಸೆಂಟ್ ಟೈಮ್ ಅಂತಂದ್ರೆ 24 ಅಲ್ಲಿ ಒಳ್ಳೆ ವಿಕೆಟ್ ಟೇಕರ್ ಆಗಿದ್ರು ಇಂಡಿಯಾಗೆ. ವೇರಿಯೇಷನ್ಸ್ ಇಟ್ಟಿದ್ದಾರೆ, ಲೆಫ್ಟ್ ಆರ್ಮ್ ಪೇಸರ್. ನೋಡೋಣ ಬನ್ನಿ. ಇಬ್ರು ಸ್ಕ್ವಾಡ್ ಅಲ್ಲಿರೋ ಪ್ಲೇಯರ್ಸ್ ಡಿಸರ್ವ್ ಇದಾರಲ್ಲ ಅಂತ ನೋಡೋದಾದ್ರೆ, ರೋಹಿತ್ ಶರ್ಮಾ ಒಂದು ಕ್ಯಾಪ್ಟನ್, ಇವರು ಫ್ರಂಟ್ ಅಲ್ಲಿ ಇದ್ದೇ ಇರ್ತಾರೆ. ಇವರೇ ಸೆಲೆಕ್ಟ್ ಮಾಡಿರೋದು ಟೀಮ್ ನ. ಇನ್ನು ಇವರು ಓಪನರ್ ಆಗಿ ಬರ್ತಾರೆ. ಇನ್ನು ಇವರು ಶುಭನ್ ಗಿಲ್ ಅವರು ವೈಸ್ ಕ್ಯಾಪ್ಟನ್ ಆಗಿರೋದು. ಇಂಡಿಯಾ ಬಂದ್ಬಿಟ್ಟು ಈಗ ನ್ಯೂ ಕ್ಯಾಪ್ಟನ್ ಹುಡುಕ್ತಿರೋದು, ಅದ್ರ ಯಂಗೆಸ್ಟ್ ಆಗಿ ಇದರಲ್ಲ. ಹಾರ್ದಿಕ್ ಪಾಂಡ್ಯ ಮತ್ತೆ ರಿಷಬ್ ಪಂತ್ ರಿಟೈರ್ಡ್ ಇರ್ಬೋದು, ಬಟ್ ಅವ್ರಿನ್ನ ಹೆಂಗಾಗಿರೋದು ಶುಭನ್ ಗಿಲ್ ಅವರು. ಯಾಕೋ ಇನ್ನು ಹೆಂಗ್ ಕ್ಯಾಪ್ಟನ್ ಬೇಕು BCCಗೆ ಅಂತ ಹುಡುಕ್ತಾ ಇರೋದು ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಅವ್ರಿಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿರೋದು. ಇನ್ನು ಅವರು ಪ್ರಿನ್ಸ್ ಗಿಲ್ ಈ ಸಲ ಒಳ್ಳೆ ಕಂಬ್ಯಾಕ್ ಆಗ್ತಾರೆ ಅನ್ಕೊಂಡಿದೀನಿ. ನೋಡೋಣ, ಚೆನ್ನಾಗಿ ಆಡ್ತಾರೆ ಅವರು. ರೀಸೆಂಟ್ ಆಗಿ ಅಷ್ಟೇನು ಫಾರ್ಮ್ ಅಲ್ಲಿ ಇಲ್ಲ, ಬಟ್ ಈ ಟೂರ್ನಮೆಂಟ್ ಅಂತ ಓಡಿ ಫಾರ್ಮೆಟ್ ಅವ್ರಿಗೂ ಚೆನ್ನಾಗಿ, ವಿರಾಟ್ ಕೊಹ್ಲಿ ತರನೇ ಅವರು ಹೆಂಗಾಗಿದ್ದಾಗ ಯಾವ ತರ ಆಡಿದ್ರೆ ಅದೇ ತರ ಇವರು ಕೂಡ ಆಡ್ತಾ ಇದ್ದಾರೆ. ಬಟ್ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಡ್ತೀವಿ ಈ ಟೂರ್ನಮೆಂಟ್ ಅಲ್ಲಿ. ಇನ್ನು ಯಶಸ್ವಿ ಜೈಸ್ವಾಲ್ ಅಂತ ಡೆಬ್ಯೂಟೇ ಮಾಡಿಲ್ಲ ಗುರು, ಇನ್ನು ಡೆಬ್ಯೂಟೇ ಮಾಡಿಲ್ಲ, ಆದ್ರೂ ಹಾಕೊಂಡಿದ್ದಾರೆ. ನೋಡೋಣ ಇವ್ರ ಪರ್ಫಾರ್ಮೆನ್ಸ್. ಅಲ್ಲಿ ನಾರ್ಮಲ್ ಆಗಿ ಸೀರೀಸ್ ನೋಡ್ಬೇಕಾದ್ರೆ ಬಿಟ್ಟಿಲ್ಲ, ಹಾಕೊಂಡು ಚೆಸ್ತಾ ಇರ್ತಾರೆ ರನ್ಗಳನ್ನ. ಇನ್ನು ಈ ಮ್ಯಾಚ್ ಅಲ್ಲಿ ಹಾಕೊಂಡ್ರೆ ಬಿಡ್ತಾರ, ICC ಟೂರ್ನಮೆಂಟ್ ಮಿಸ್ ಆಗ್ಬಿಡ್ತಾರೆ. ಇನ್ನು ಇವರು ಡಿಸರ್ವ್ ಪ್ಲೇಯರ್ ಇವರು. ಓಕೆ, ಬಟ್ ಬ್ಯಾಕಪ್ ಓಪನರ್ ಆಗಿರೋದು ರೋಹಿತ್ ಶರ್ಮಾ ಮತ್ತೆ ಗಿಲ್ ಯಾವ್ದಾದ್ರು ಇಂಜುರಿ ಆದ್ರೆ ಇವರು ಅವ್ರಿಗೆ ಬ್ಯಾಕಪ್ ಓಪನರ್ ಆಗಿತ್ತು. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋದು ತುಂಬಾನೇ ಇದೆ. ಇವ್ರ ಬಗ್ಗೆ ಹೇಳ್ಬೇಕು, ಅಷ್ಟೇನೆ ಹೇಳಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಇದೆ. ಆದ್ರೆ ಇವರು ಡಿಸರ್ವ್ ಪ್ಲೇಯರ್. ಯಾವಾಗ್ಲೂ ಇವರು ODI ಫಾರ್ಮೆಟ್ ಅಂತ ಬಂತಂದ್ರೆ ಅದರಲ್ಲಿ ಒಂದ್ ಸ್ಟೆಪ್ ಮುಂದೆನೆ ಇರ್ತಾರೆ. ಅದು ಏನೋ ಗೊತ್ತಿಲ್ಲ, ICC ಟೂರ್ನಮೆಂಟ್ ಅಂತ ಬಂದ್ರೆ ಇನ್ನೂ ಒಂದ್ ಸ್ಟೆಪ್ ಮುಂದೆ ಇರ್ತಾರೆ. ಈ ODI ಫಾರ್ಮೆಟ್, ಅದರಲ್ಲೂ ICC ಟೂರ್ನಮೆಂಟ್, ವರ್ಲ್ಡ್ ಕಪ್ ಅಲ್ಲಿ ನೀವೇನ್ ನೋಡಿರ್ತೀರ ಅದೇ ತರ ಸ್ಕೋರ್ ಇಲ್ಲಿ ಮಾಡಿದ್ರು ಏನ್ ಆಶ್ಚರ್ಯ ಪಡೋಂಥದ್ದು ಏನಿಲ್ಲ. ಇವರು ಫಾರ್ಮ್ ಅಲ್ಲಿ ಇದ್ದಾರೆ, ಬಟ್ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ಟೆಸ್ಟ್ ಸೀರೀಸ್ ಅಲ್ಲಿ BGTಲಿ ಇಲ್ಲಿ ಮಾಡ್ತಾರೆ. ಒಂದ್ ಬಿಗ್ ರನ್ಸ್ ಮಳೆನೆ ಬರ್ಬಹುದು ಅಂತ ಅನ್ಕೊಂಡಿದ್ವಿ. ಇವರು ಡಿಸರ್ವ್. ವಿಕೆಟ್ ಕೀಪರ್ ಆಗಿ ಫಸ್ಟ್ ವಿಕೆಟ್ ಕೀಪರ್ ಆಗಿ ಬಿಟ್ಟು ಇದು ರಾಹುಲ್ ಇರೋದು ಫಸ್ಟ್ ಚಾಯ್ಸ್ ಬಂದ್ಬಿಟ್ಟು BCCಗೆ. ಯಾಕಪ್ಪ ರಿಷಬ್ ಪಂತ್ ಇದಾರೆ ಅಂದ್ರೆ ಸ್ಟ್ರೈಕ್ ರೇಟ್ ಚೆನ್ನಾಗಿರುತ್ತೆ, ಬಟ್ ಹೌದು, ಆದ್ರೆ ರಾಹುಲ್ ಅವರು ಫಸ್ಟ್ ಚಾಯ್ಸ್ ಆಗಿರೋದು BCCಗೆ. ಯಾಕಪ್ಪ ಅಂದ್ರೆ ಅವರು ಲಾಸ್ಟ್ 2023 ವರ್ಲ್ಡ್ ಕಪ್ ಅಲ್ಲಿ ನೋಡಿರ್ಬೋದು. ಅವರು ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಆಗಲಿ, ಅವರು ಅಪೀಲ್ ಮಾಡೋದಾಗ್ಲಿ, ಕರೆಕ್ಟ್ ಡಿಸಿಷನ್ ತಗೊಳೋದಾಗ್ಲಿ, ಅದಕ್ಕೋಸ್ಕರ ಅವ್ರು ಬ್ಯಾಟಿಂಗ್ ಸ್ಕಿಲ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದಕ್ಕಾಗಿ ಅವ್ರನ್ನ ಏನು ಅಂತಂದ್ರೆ ಸ್ವಲ್ಪ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬೇಕು. ಇಂಪ್ರೂವ್ ಮಾಡ್ಕೊಂಡ್ರೆ ರಿಷಬ್ ಪಂತ್ ಸೈಡ್ ಹೊಡೆದ್ರೆ ಏನಿದಿಲ್ಲ, ಆಲ್ಮೋಸ್ಟ್ ಇವ್ರು ಲೆವೆಲ್ ಅಲ್ಲಿ ಇದ್ದೇ ಇರ್ತಾರೆ. ಇನ್ನು ಶ್ರೇಯಸ್ ಅವರು ಮಿಡ್ಲ್ ಆರ್ಡರ್ ಪ್ಲೇಯರ್, ಎಲ್ಲರಿಗಿಂತ ಇವ್ರು ಇಂಪಾರ್ಟೆಂಟ್ ಆಗಿರ್ತಾರೆ ಮಿಡ್ಲ್ ಆರ್ಡರ್ ಅಲ್ಲಿ. ಯಾಕಂದ್ರೆ ಇವರು ಲಾಸ್ಟ್ 23 ವರ್ಲ್ಡ್ ಕಪ್ ಅಲ್ಲಿ ಯಾವ ತರ ಆಡಿದ್ರು ಅಂತಂದ್ರೆ ಸ್ವಲ್ಪ ನಿಂತ್ಕೊಳ್ಳೋಣ, ಆಮೇಲೆ ಗೇಮ್ ಚೇಂಜರ್ ಆಗ್ಬಿಡ್ತಾರೆ.
ಮ್ಯಾಚ್ ಮ್ಯಾಚ್ ಎಲ್ಲಿಗೆ ತಗೊಂಡೋಗ್ಬಿಡ್ತಾರೆ. ರನ್ಸ್ ಇಷ್ಟೇ ಸ್ಕೋರ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಎಕ್ಸ್ಪೆಕ್ಟ್ ಮೀರಿ ರನ್ಸ್ ಹೋಗ್ತಿರೋದು ಇವರಿಂದನೇ ಹೋಗ್ತಾ ಇತ್ತು. ಆ ರೀತಿಯಲ್ಲಿ ಇವ್ರು ರೊಟೇಟ್ ಮಾಡಿ ಗೇಮ್ ಆಡ್ತಾ ಇದ್ರು. ಅದಕ್ಕೋಸ್ಕರ ಇವರು ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಇನ್ನು ರಿಷಬ್ ಪಂತ್ ಅವರು ವಿಕೆಟ್ ಕೀಪರ್ ಆಗಿ ಆಯ್ಕೆ ಆಗಿದ್ದಾರೆ. ಬಟ್ ಆದ್ರೆ ಫಸ್ಟ್ ಚಾಯ್ಸ್ ಆಗಿರೋದು ಕೆಎಲ್ ರಾಹುಲ್ ಇವರು ಹೇಳಕ್ಕಾಗಲ್ಲ. ಅವ್ರೇನೋ ಫಸ್ಟ್ ಮ್ಯಾಚ್ ಅದು ಸೆಕೆಂಡ್ ಮ್ಯಾಚ್ ಏನೋ ಚೆನ್ನಾಗಿ ಆಡಿಲ್ಲ ಅಂತಂದ್ರೆ ಇವ್ರು ಕರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಲ್ಲಿ ಇರೋದೇ ಗ್ರೂಪ್ ಸ್ಟೇಜ್ 3 ಮ್ಯಾಚ್ಗಳು. ಆ 3 ಮ್ಯಾಚ್ ಅಲ್ಲಿ ಇವ್ರೇನಾದ್ರು ಹಂಗೆ ಅವ್ರು ಚೆನ್ನಾಗಿ ಆಡಿದ್ರು ಇವ್ರು ಚೆನ್ನಾಗಿ ಚೇಂಜ್ ಮಾಡ್ಕೊಂತ ಇದ್ದಾರೆ. ಅದ್ರಲ್ಲಿ ಒಂದ್ ಮ್ಯಾಚ್ ಯಾವ್ದಾದ್ರು ಲಾಸ್ ಆಯ್ತು ಅಂದ್ರೆ ಮುಗೀತು, ಅಲ್ಲಿ ಬಾಯಿಗೆ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಗೆಲ್ಬೇಕಾಗಿರುತ್ತೆ, ಎಲ್ಲವೂ ಗೆಲ್ಬೇಕಾಗಿರುತ್ತೆ. ಅಷ್ಟು ಅಲ್ಲಿ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 3 ಮ್ಯಾಚ್ ಗೆಲ್ಲೇಬೇಕಾಗಿರುತ್ತೆ. ನೋಡೋಣ ಇಂಡಿಯಾ ಯಾವ ತರ ಮಾಡುತ್ತೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ತುಂಬಾ ಇಂಪಾರ್ಟೆಂಟ್ ರೋಲ್. 2017ರಲ್ಲಿ ಇವರು ಪಾಕಿಸ್ತಾನ ಲೋನ್ ಮಾರರ್ ಆಗಿ ಹೋರಾಡ್ತಿದ್ರು ಪಾಕಿಸ್ತಾನದ ಫೈನಲ್ ಅಲ್ಲಿ. ಇವರು ಇರ್ಲೇಬೇಕು, ಚೆನ್ನಾಗಿ ರೆಕಾರ್ಡ್ಸ್ ಇದೆ ಚಾಂಪಿಯನ್ಸ್ ಟ್ರೋಫಿ ಅಲ್ಲಿ. ಇವರು ಕೂಡ ಡಿಸರ್ವ್ ಪ್ಲೇಯರ್. ಇನ್ನು ರವೀಂದ್ರ ಜಡೇಜಾ ಅವರು ಈಗ ಆಕ್ಟಿವ್ ಪ್ಲೇಯರ್ಸ್ ಅಲ್ಲಿ ಏನಿದ್ದಾರೆ, ಆ ಆಕ್ಟಿವ್ ಪ್ಲೇಯರ್ಸ್ ಅಲ್ಲಿ ಇವರು ಥರ್ಡ್. ಅಂದ್ರೆ ಫಸ್ಟ್ ಒಂದು ಸೆಕೆಂಡ್ ಒಂದು ರೋಹಿತ್ ಮತ್ತೆ ಕೊಹ್ಲಿ, ಇವ್ರು ಎರಡನೇ. ಇದು 3ನೇ ಚಾಂಪಿಯನ್ಸ್ ಟ್ರೋಫಿ ಆಡ್ತೀವಿ ಆಕ್ಟಿವ್ ಪ್ಲೇಯರ್ಸ್ ಅಲ್ಲಿ ಇಂಡಿಯಾದವರು. ಮತ್ತೆ ಇನ್ನು ಸೆಕೆಂಡ್ ಆಗಿ ಆಡ್ತಿರೋದು ಬೂಮ್ರಾ ಮತ್ತೆ ಶಮಿ ಅವರು. ಇದು 2ನೇ ಚಾಂಪಿಯನ್ಸ್ ಟ್ರೋಫಿ. ಇವರು ರವೀಂದ್ರ ಜಡೇಜಾ ಅವರು ಆಕ್ಟಿವ್ ಪ್ಲೇಯರ್ಸ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರೋದು ಚಾಂಪಿಯನ್ಸ್ ಟ್ರೋಫಿಲಿ. ಸೊ ಇವ್ರನ್ನ ಬೇಕು ಬೇಡ ಅಂತ ಲಾಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿರೋದು. ಏನೋ ಗೊತ್ತಿಲ್ಲ ಏನ್ ಮಾಡ್ತಾರೆ, ಇನ್ನು ಚಾನ್ಸಸ್ ಇದೆ ಚೇಂಜ್ ಮಾಡಬಹುದು. ಆಲ್ಮೋಸ್ಟ್ ಇರ್ತಾರೆ, ತೆಗೆದಾಕಲ್ಲ. ಇನ್ನು ಕುಲ್ದೀಪ್ ಯಾದವ್ ಇವರು ಬಿಗ್ ವಿಕೆಟ್ಸ್ ನ ತೆಗೆಯುವಂತ ಚೈನಾ ಮೇಲೆ ಬೌಲರ್ ಆಗಿರೋದು. ನಾವೆಲ್ಲ ವರ್ಲ್ಡ್ ಕಪ್ ಅಲ್ಲಿ ಐಸಿಸಿ ಟೂರ್ನಮೆಂಟ್ ಅಲ್ಲಿ ನೋಡಿದೀವಿ. ದೊಡ್ಡ ದೊಡ್ಡ ವಿಕೆಟ್ಸ್ ಇವ್ರು ತೆಗಿತಾರೆ. ಅದು ಯಾವ್ದು ಪಿಚ್ ಆಗಿರ್ಲಿ, ಇವರು ಅದು ಕೆಲಸವೇನಿರುತ್ತೆ ಅದನ್ನ ಮಾಡ್ತಾರೆ. ಇವು ಮೇನ್ ಸ್ಪಿನ್ನರ್ ಆಗಿರೋದು ಇಂಡಿಯಾ ಕೂಡ. ಯಾಕಂದ್ರೆ ಇವರು ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಬೌಲಿಂಗ್ ಆಲ್ರೌಂಡರ್, ಮೇನ್ ಸ್ಪಿನ್ನರ್ ಆಗಿನೇ ಇರೋದು. ಅದಕ್ಕಾಗಿ ಇವ್ರು ಸ್ಪಿನ್ನರ್ ಆಗಿ ಇವರು ಇದ್ದೇ ಇರ್ತಾರೆ ಲೆವೆಲ್ ಅಲ್ಲಿ ಅಂತ ಹೇಳ್ಬೋದು. ಇನ್ನು ಬಾಪುಜಿ ಅಕ್ಷರ್ ಪಟೇಲ್ ಅವ್ರ ಪರ್ಫಾರ್ಮೆನ್ಸ್ ಗೊತ್ತಾಗ ಯಾವಾಗ್ಲೂ ಇನ್ಫಾರ್ಮ್ ಅಲ್ಲಿ ಇದ್ದೇ ಇರ್ತಾರೆ. ಅವ್ರು ಯಾವಾಗ್ಲೂ ಔಟ್ ಆಫ್ ಫಾರ್ಮ್ ನೋಡೇ ಇಲ್ಲ ನಾನಂತೂ. ಯಾವಾಗ್ಲೂ ಇನ್ಫಾರ್ಮ್ ಅಲ್ಲೇ ಇರ್ತಾರೆ. ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ಅವ್ರು ಎಕನಾಮಿಕಲ್ ಬೌಲರ್. ಮತ್ತೆ ಪ್ಲಸ್ ಬ್ಯಾಟಿಂಗ್ ಕೂಡ 30+ ರನ್ಸ್ ಹೊಡೆದಿದ್ದಾರೆ. ಏನೋ ರೇರ್ ಔಟ್ ಆಗೋದು, ಅಷ್ಟು ಬೇಗ ಏನು ಔಟ್ ಆಗಲ್ಲ. ಇನ್ನು ಇವರು ವಾಷಿಂಗ್ಟನ್ ಸುಂದರ್ ಕಡೆ ಬರೋದಾದ್ರೆ, ವಾಷಿಂಗ್ಟನ್ ಸುಂದರ್ ಒಳ್ಳೆ ಎಕನಾಮಿಕಲ್ ಬೌಲರ್. ಬ್ಯಾಟಿಂಗ್ ಕಡೆ ಅಷ್ಟು ಏನಿಲ್ಲ, ಓಡಿಯಲ್ಲಿ ಬಂದ್ಬಿಟ್ಟು ಅಷ್ಟು ರನ್ಸ್ ಏನಿಲ್ಲ ಬ್ಯಾಟಿಂಗ್ ಕಡೆ ಅಂತ. ಬಾಲಿಂಗ್ ಅಲ್ಲಿ ಮಾತ್ರ ಒಳ್ಳೆ ಎಕನಾಮಿಕಲ್ ಬಾಲಿಂಗ್ ಮಾಡ್ತಾರೆ, ಏನಿಲ್ಲ ಚೆನ್ನಾಗಿದೆ. ಬಟ್ 11 ಹಾಕೋದು ಸ್ವಲ್ಪ ಕಷ್ಟ. ನೋಡ್ಬಿಟ್ಟು ವಿಕೆಟ್ಸ್ ಹೆಂಗಿದೆ ಪಿಚ್ ಅಲ್ಲಿ ನೋಡ್ಬಿಟ್ಟು, ದುಬೈಯಲ್ಲಿ ಆಡೋದಲ್ವಾ, ನೋಡ್ಬಿಟ್ಟು ಹಾಕೊಂತಾರೆ. ಇನ್ನು ಜಸ್ಪ್ರೀತ್ ಬೂಮ್ರಾ ಅಂತೂ ಎಕ್ಸ್ಪೀರಿಯನ್ಸ್ ಬೌಲರ್. ಎಕ್ಸ್ಪೀರಿಯನ್ಸ್ ಅಂದ್ರೆ ರೀಸೆಂಟ್ ಸೆಮಿ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಈಗ ಬೌಲಿಂಗ್ ಅಲ್ಲಿ. ಅವರು ಇದ್ದೇ ಇರ್ತಾರೆ, ಒಳ್ಳೆ ಸ್ಕಿಲ್ಫುಲ್ ಬೌಲರ್. ಅವ್ರ ಬಗ್ಗೆ ಅಷ್ಟು ಮಾತಾಡೋಂಥದ್ದೇನಿಲ್ಲ, ಅವ್ರಿಗೆ ಗೊತ್ತೇ ಇದ್ದೇ ಇರ್ತಾರೆ ಅಂತ ಹೇಳಲೇಬೇಕು. ಎಲ್ಲಾ ಫಾರ್ಮೆಟ್ ಪ್ಲೇಯರ್ ಅವರು ಇದ್ದೇ ಇರ್ತಾರೆ, ಅವ್ರ ಬಗ್ಗೆ ಅಷ್ಟೇನು ಮಾತಾಡೋಣ. ಇನ್ನು ಶಮಿ ಅಂತ ನಿಮ್ಗೆ ಗೊತ್ತೇ ಯಾವ ತರ ಕಂಬ್ಯಾಕ್ ಮಾಡಿದ್ರು 2023ರಲ್ಲಿ. ಯಾವ ತರ 4 ವಿಕೆಟ್ 5 ವಿಕೆಟ್ ಅಂತ ಈ ತರ ತೆಗೆದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು ಇಂಡಿಯಾಗ. ಮತ್ತೆ ಅಷ್ಟು ವಿಕೆಟ್ಸ್ ಯಾರು ತೆಗ್ದಿದ್ದಿಲ್ಲ ನಮ್ಮ ಇಂಡಿಯಾ ಕಡೆಯಿಂದ, ಅಷ್ಟೊಂದು ವಿಕೆಟ್ಸ್ ಯಾರು ತೆಗ್ದಿಲ್ಲ ಆ ತರ. ನೋಡ ಇವರು ಕೂಡ ಕಂಬ್ಯಾಕ್ ಮಾಡ್ತಾರೆ. ಈಗ ಇಂಗ್ಲೆಂಡ್ ಮತ್ತೆ ಇಂಗ್ಲೆಂಡ್ ಮೇಲೆ ನಡೆದಿರೋ ಫೀಲ್ಡ್ ಮತ್ತೆ ಓಡಿಐ ಸೀರೀಸ್ ಇವ್ರು 2 ಸೀರೀಸ್ ಸೆಲೆಕ್ಟ್ ಆಗಿದ್ದಾರೆ. ಇದು ಆಡ್ಬಿಟ್ಟು ಅವರು ಚಾಂಪಿಯನ್ ಟ್ರೋಫಿ ಬರ್ತಾರೆ. ಈ ಪರ್ಫಾರ್ಮೆನ್ಸ್ ಹೆಂಗ್ ಕೊಡ್ತಾರೆ ನಾವು ಅಲ್ಲಿ ಕಂಬ್ಯಾಕ್ ಮಾಡ್ಬೋದು. ಚೆನ್ನಾಗಿಲ್ಲ ಅಂದ್ರೆ ಕೂಡ ಅಲ್ಲಿ ಕಂಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಇನ್ನು ಹರ್ಷದೀಪ್ ಸಿಂಗ್ ಬಂದ್ಬಿಟ್ಟು ಇವರು ಒಳ್ಳೆ ಸ್ಕಿಲ್ಫುಲ್ ಬೌಲರ್. ಸ್ಕಿಲ್ಫುಲ್ ಅಂತಂದ್ರೆ ಇಂಪ್ರೂವ್ ಆಗ್ತಾ ಇದ್ದಾರೆ ಇನ್ನು ಯಂಗ್ಸ್ಟರ್. ಐಸಿಸಿ T20 ವರ್ಲ್ಡ್ ಕಪ್ ಏನ್ ಗೆಲ್ತಿದೆಯಾ ಅದರಲ್ಲಿ ಇವ್ರು ಕೂಡ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು. ಅದು ದುಬೈ ಪಿಚ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ ಇದೆ ಇವರಿಗೆ, ಅದಕ್ಕೋಸ್ಕರ ಸ್ಕ್ವಾಡ್ ಅಲ್ಲಿ ಹಾಕೊಂಡಿದ್ದಾರೆ. ಲೆಫ್ಟ್ ಆರ್ಮ್ ಬೇರೆ ವಿಕೆಟ್ ಟೇಕರ್, ಮತ್ತೆ ವೇರಿಯೇಷನ್ಸ್ ಕೂಡ ಇವರು ಇಟ್ಟಿದ್ದಾರೆ. ಅದಕ್ಕಾಗಿ ಇವರು ಟೀಮ್ ಅಲ್ಲಿ ಇರೋದು. ಸೊ ಇದಾಗಿತ್ತು ಈ ಸ್ಕ್ವಾಡ್ ನ ಡಿಸರ್ವ್ ಮತ್ತೆ ನಾನ್ ಡಿಸರ್ವ್ ಪ್ಲೇಯರ್ಸ್ ಯಾರು ಆಗಿತ್ತು. ಇನ್ನು ಇದರಲ್ಲಿ ಮೇನ್ ಬಂದ್ಬಿಟ್ಟು ನಮ್ ಸಿರಾಜ್ ಮಿಯಾ ಬೈನ ಹಾಕೋಬೇಕಾಗಿತ್ತು, ಬಟ್ ಯಾಕೆ ಹಾಕೊಂಡಿಲ್ಲ ಅಂತ ಎಲ್ಲರೂ ಇದರಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಇಲ್ಲ ಹಾಗೆ ಹೀಗೆ ಒಂದು. ಬಟ್ ರೋಹಿತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನಪ್ಪಾ ಅಂದ್ರೆ ಅಷ್ಟು ಎಫೆಕ್ಟಿವ್ ಬಾಲರ್ ಏನಲ್ಲ ಇವರು ಅಂತ ಹೇಳಿದ್ರು ಸಿರಾಜ್ ಅವರು. ಆದ್ರೆ ಹೌದು ಕರೆಕ್ಟ್, ನಾನು ಅದೇ ಹೇಳ್ತೀನಿ. ಸಿರಾಜ್ ಅವರು ಅಷ್ಟು ಎಫೆಕ್ಟಿವ್ ಬಾಲರ್ ಏನಲ್ಲ. ಈ ರೀಸೆಂಟ್ ಆಗಿ ಲಾಸ್ಟ್ 1.5 ಇಯರ್ ನೋಡಿದ್ರೆ 600+ ಓವರ್ಸ್ ಅವರೇ ಮಾಡಿರೋದು. ಬಟ್ ಹೌದು ಅದಷ್ಟು ಎಫೆಕ್ಟಿವ್ ಏನಿಲ್ಲ. ಅಷ್ಟು ಓವರ್ ಯಾಕೆ ಮಾಡ್ಬೇಕಾಗಿತ್ತು? ಅವ್ರು ಎಫೆಕ್ಟ್ ಆಗಿದ್ರೆ ಕಮ್ಮಿ ಓವರಲ್ಲೇ ಮಾಡ್ಬೋದಾಗಿತ್ತಲ್ಲ, ವಿಕೆಟ್ ತೆಗಿಬೋದಾಗಿತ್ತು. ಬಟ್ ಅಷ್ಟು ಓವರ್ ಮಾಡಿದ್ರು ಅವ್ರು ಅಷ್ಟು ವಿಕೆಟ್ಸ್ ಇರಲ್ಲ. ಓಡಿಯಲ್ಲಿ ಚೆನ್ನಾಗಿ ತೆಗ್ದೆ ಓಕೆ, ಬಟ್ ಅವ್ರಿಗೆ ಈಗ ಅಷ್ಟು ಎಫೆಕ್ಟಿವ್ ಅಂತ ಏನ್ ಹೇಳಿದ್ರೆ ಅದು ಕರೆಕ್ಟಾಗಿ ಹೇಳಿದ್ರೆ, ಅವ್ರೇನು ಸುಮ್ಮನೆ ಹೇಳಿರಲ್ಲ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಎಮೋಷನ್ಸ್ ಎಲ್ಲ ಒಂದ್ ಸೈಡ್ ಇಟ್ಟು ನೋಡೋದಾದ್ರೆ ಸಿರಾಜ್ ಆಚೆ ಇಟ್ಟಿರೋದು ಓಕೆ. ಬಟ್ ಆದ್ರೆ
ಇಂಡಿಯಾಗೆ ಬ್ಯಾಕಪ್ ಅಂತಂದು ಒಬ್ರು ಫಾಸ್ಟ್ ಬಾಲಿಂಗ್ ಇರ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ದುಬೈನಲ್ಲಿ ಮೇನ್ ಬಂದ್ಬಿಟ್ಟು ಫಾಸ್ಟ್ ಬಾಲರ್ಸ್ ಅವಳಿಯಲ್ಲಿ. ಅದರಲ್ಲಿ 3 ಫಾಸ್ಟ್ ಬಾಲರ್ಸ್ ಇರೋದು. ಅವ್ರಿಗೇನಾದ್ರು ಅಕಸ್ಮಾತ್ ಆಗಿ ಯಾರಿಗಾದ್ರು ಶಮಿಗಾಗ್ಲಿ, ಬೂಮ್ರಾಗಾಗ್ಲಿ ಯಾರಿಗಾದ್ರು ಇಂಜುರಿ ಆಯ್ತು ಅಂದ್ರೆ ಆಡಕ್ಕೆ ಅಟ್ಲೀಸ್ಟ್ ಸಿರಾಜ್ ಅವ್ರು ಇರ್ಬೇಕಾಗಿತ್ತು ಅಂತ ಹೇಳ್ತಿದ್ದೀನಿ ಅಷ್ಟೇ. ಬಟ್ ಇದ್ರೆ ಚೆನ್ನಾಗಿರುತ್ತೆ, ಅವರೇ ಅಂತಲ್ಲ, ಇನ್ನು ಯಾರಾದ್ರೂ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಬ್ಯಾಕಪ್ ಆಗಿ ಯಾರಾದ್ರೂ ಫಾಸ್ಟ್ ಬಾಲರ್ಸ್ ಇದ್ದಿದ್ರೆ. ಬಟ್ ಡಿಸರ್ವ್ ಇಲ್ಲ, ಏನೋ ಅವ್ರು ಏನೋ ಥಿಂಕ್ ಮಾಡಿದ್ದಾರೆ, ಬೇರೆ ತರ ಥಿಂಕ್ ಮಾಡಿದ್ದಾರೆ. ಯಾವ ತರ ಸ್ಪಿನ್ನರ್ ಹಾಕೊಂಡು ಆಡ್ಸೋಣ ಅಂತ ಏನೋ ಹಾಕೊಂಡಿದ್ದಾರೆ. ವೈಷ್ಣವ್ ಸುಂದರ್ ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ನೋಡೋಣ ಇದು ಏನಾಗುತ್ತೆ, ಯಾವ ತರ ಇಂಡಿಯಾ ಯಾವ ತರ ಆಡುತ್ತೆ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳ್ತಾ ಗಟ್ಸ್. ಇದಾಗಿತ್ತು ಇವತ್ತಿನ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಅನೌನ್ಸ್ಮೆಂಟ್ ಬಗ್ಗೆ ವಿಡಿಯೋ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.